ನಿಮಗೆ ಯಾವುದೇ ರೀತಿಯ ಟೆನ್ಷನ್ ಇಲ್ಲದಿರಾ ಒಂದು ಲಾಭದಾಯಕ ಇರುವಂತ ಬಿಸ್ನೆಸ್ ಬೇಕು ಅಂದ್ರೆ ಈ ವಿಡಿಯೋ ನಿಮಗಾಗಿ. ಸರ್, ಪೆಟ್ರೋಲ್ ಪಂಪ್ ಅಥವಾ ಡೀಲರ್ಶಿಪ್ ತಗೋಬೇಕು ಅಂದ್ರೆ ಹೇಗೆ ತಗೋಬೇಕು, ಇದರಲ್ಲಿ ಎಷ್ಟು ಲಾಭ ಇದೆ, ನಾನು ಹಳ್ಳಿಲಿ ಇದ್ದೀನಿ, ನಾನು ಸಿಟಿಲಿ ಇದ್ದೀನಿ ಅನ್ನೋರಿಗೆ ಈ ವಿಡಿಯೋ ನಿಮಗಾಗಿ. ಸರ್, ಪೆಟ್ರೋಲ್ ಪಂಪ್ ಡೀಲರ್ಶಿಪ್ ತಗೊಳ್ಳೋದು ತುಂಬಾ ಕಾಸ್ಟ್ಲಿನಾ ಅಥವಾ ಏನಾರ ಜಾಗ ನಮ್ಮದೇ ಇರಬೇಕಾ? ಸರ್, ಡಾಕ್ಯುಮೆಂಟ್ಸ್ ಏನು ಕೇಳಬಹುದು, ಎಲ್ಲೆಲ್ಲಿಂದ NOC ತಗೋಬೇಕಾಗತ್ತೆ, ಪೊಲೀಸರಿಂದ ತಗೋಬೇಕಾ, ಅಗ್ನಿಶಾಮಕ ದಳದಿಂದ ತಗೊಳ್ಬೇಕಾ, ಎಲ್ಲೆಲ್ಲ ತಗೊಳ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀನಿ. ನೀವೇನಾದ್ರೂ ಒಂದು ಒಳ್ಳೆಯ ಭದ್ರವಾಗಿರುವಂತಹ ಲಾಭದಾಯಕವಾಗಿರುವಂತಹ ಮತ್ತು ಗೌರವಾನ್ವಿತ ಬಿಸ್ನೆಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮಗಾಗಿದೆ. ಭಾರತದ ಪೆಟ್ರೋಲ್ ಪಂಪ್ ಮಾಲೀಕರು ವರ್ಷಕ್ಕೆ ಒಂದು ಒಳ್ಳೆ ಲಾಭವನ್ನು ಗಳಿಸ್ತಿದ್ದಾರೆ ಅನ್ನೋದು ಗೊತ್ತಾ ನಿಮಗೆ? ಇದರ ಹಿಂದೆ ಎಷ್ಟು ದೊಡ್ಡ ಪ್ಲಾನಿಂಗ್ ಇದೆ, ಇನ್ವೆಸ್ಟ್ಮೆಂಟ್ ಎಷ್ಟಿದೆ, ಇವತ್ತಿನ ಈ ಡೀಪ್ ಡೈವ್ ವಿಡಿಯೋದಲ್ಲಿ ನಾವು ಪೆಟ್ರೋಲ್ ಪಂಪ್ ಆರಂಭಿಸೋದು ಹೇಗೆ, ಎಷ್ಟು ಹೂಡಿಕೆ ಬೇಕು, ಸಿಟಿ ಮತ್ತು ಹಳ್ಳಿಗಳ ಲಾಭದ ವ್ಯತ್ಯಾಸವನ್ನು ನಿಮಗೆ ತಿಳಿಸ್ತೀವಿ. ಬನ್ನಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಇಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಿಸ್ ಇಸ್ ಬಾಸ್ ವಾಲಾ ಚಂದ್. ಮೊದಲಿಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇ ಡೀಲರ್ ಕಮಿಷನ್ ಬಗ್ಗೆ. ಅಂದ್ರೆ ಪೆಟ್ರೋಲ್ ಅಥವಾ ಡೀಸೆಲ್ ಮಾರಾಟದ ಮೇಲೆ ನಿಮಗೆ ಎಷ್ಟು ಕಮಿಷನ್ ಸಿಗುತ್ತೆ ಅನ್ನೋದನ್ನ ತಿಳಿಸ್ತೀನಿ. ಅಷ್ಟಕ್ಕೂ ಪೆಟ್ರೋಲ್ ಮತ್ತು ಡೀಸೆಲ್ ಮಾರಿದ್ರೆ ದುಡ್ಡಲ್ಲ, ಅದ್ರಲ್ಲಿ ಸಿಗುವಂಥ ಕಮಿಷನ್ ಮೇಲೆ ನಿಮಗೆ ದುಡ್ಡು. ಮೊದಲೇ ಪೆಟ್ರೋಲ್ ತಗೋಣ. 1 ಲೀಟರ್ ಪೆಟ್ರೋಲ್ ಅನ್ನ ನೀವೇನೋ ಮಾರಾಟ ಮಾಡಿದ್ದೀರಾ ಅಂದ್ರೆ ಸಾಮಾನ್ಯವಾಗಿ ₹3.20 ಹಿಡಿದು ₹3.90 ಕಮಿಷನ್ ಸಿಗುತ್ತೆ. ಕೆಲವು ಬಾರಿ ಅಂತಾರಾಷ್ಟ್ರೀಯ ದರಗಳ ಮೇಲೆ ಕೂಡ ವ್ಯತ್ಯಾಸವಾಗಬಹುದು. ಇನ್ನು ಡೀಸೆಲ್ ಅಂತ ನೋಡಿದ್ರೆ ಪ್ರತಿ ಲೀಟರ್ಗೆ ಸುಮಾರು ₹2.10 ಹಿಡಿದು ₹2.60 ನಿಮಗೆ ಕಮಿಷನ್ ಸಿಗಬಹುದು. ಸಿಟಿ ವರ್ಸಸ್ ಹಳ್ಳಿ ಲಾಭವನ್ನು ಲೆಕ್ಕಾಚಾರ ಹಾಕ್ತೀನಿ. ಸಿಟಿ ಪಂಪ್ ಅಂತ ಅಂದ್ರೆ ಒಂದು ನಗರ ಪ್ರದೇಶ ಪಂಪ್ನಲ್ಲಿ ತಿಂಗಳಿಗೆ ಸುಮಾರು 5 ರಿಂದ 6 ಕೋಟಿ ರೂಪಾಯಿ ವಹಿವಾಟು ನಡೆಯಬಹುದು. ಅದು ಅವರು ಎಷ್ಟು ಕಿಲೋ ಲೀಟರ್ ಮೇಲೆ ಪೆಟ್ರೋಲ್ ಅನ್ನು ಸೇಲ್ ಮಾಡ್ತಿದ್ದಾರೆ ಅನ್ನೋದರ ಮೇಲೆ. ಅಂದ್ರೆ ಇದರ ಗ್ರಾಸ್ ಮಾರ್ಜಿನ್ ತಿಂಗಳಿಗೆ ಸುಮಾರು 12 ರಿಂದ 15 ಲಕ್ಷ ರೂಪಾಯಿ. ಇದು ಕೇವಲ ಅತಿ ಹೆಚ್ಚು ಸೇಲ್ ಆಗುವ ಪಂಪ್ಗಳಿಗೆ ಮಾತ್ರ ಅನ್ವಯ. ಫಸ್ಟ್ ಅದನ್ನು ತಿಳ್ಕೊಳ್ಳಿ. ನಿಮ್ಮ ಕೆಲಸಗಾರರ ಸಂಬಳ ಆಗಿರ್ಬೋದು, ಕರೆಂಟ್ ಬಿಲ್ ಆಗಿರ್ಬೋದು, ನಿರ್ವಹಣೆ ಆಗಿರ್ಬೋದು, 5 ರಿಂದ 6 ಲಕ್ಷ ರೂಪಾಯಿ ಖರ್ಚು ಕೂಡ ಬರ್ಬೋದು. ಹಾಗಿದ್ರೆ ಈ ಎಲ್ಲವನ್ನ ಅಂದಾಜಿಸಿದ್ರೆ ನಮಗೆ ಅನ್ನೋದು ಒಂದು ಒಳ್ಳೆ ಲಾಭದಾಯಕ ವ್ಯಾಪಾರ ಅಂತ ಅನ್ಸುತ್ತಲ್ವಾ? ಹಾಗಿದ್ರೆ ಇದನ್ನು ಶುರು ಮಾಡಬೇಕಾದ್ರೆ ನಾವು ಹಳ್ಳಿಲಿ ಇದೀವಿ ಸರ್ ಹೇಗೆ ಅಂತಂದ್ರೆ ಅದಕ್ಕೂ ಹೇಳ್ತೀವಿ. ಇಲ್ಲಿ ವಾಹನದ ಸಂಖ್ಯೆ ಕಡಿಮೆ ಇರೋದ್ರಿಂದ ಅಂದ್ರೆ ಹಳ್ಳಿಗಳಲ್ಲಿ ತಿಂಗಳಿಗೆ ಸುಮಾರು 2 ರಿಂದ 4 ಲಕ್ಷ ರೂಪಾಯಿವರೆಗೂ ನೀವು ಲಾಭವನ್ನು ನಿರೀಕ್ಷಿಸಬಹುದು. ಆದರೆ ಇಲ್ಲಿ ನಿರ್ವಹಣೆ ವೆಚ್ಚ ಕೂಡ ಕಡಿಮೆ ಇರುತ್ತೆ. ಬಿಕಾಸ್ ಅಷ್ಟೊಂದು ಎಂಪ್ಲಾಯ್ ಬೇಕಾಗೋದಿಲ್ಲ, ಅಷ್ಟೊಂದು ಕರೆಂಟ್ ಏನೋ ಯೂಸ್ ಆಗೋದಿಲ್ಲ ಅನ್ನೋದು ಒಂದು ಅರ್ಥ. ಹಾಗಿದ್ರೆ ಮುಖ್ಯವಾಗಿ ಏನು, ಜಮೀನು ಮತ್ತು ಅರ್ಹತೆ, ಪ್ರಾಪರ್ಟಿ ಎಲಿಜಿಬಿಲಿಟಿ ಏನು ಬೇಕಾಗುತ್ತೆ. ಪೆಟ್ರೋಲ್ ಪಂಪ್ ತೆರೆಯಲು ನಿಮ್ಮ ಹತ್ತಿರ ಮೊದಲು ಇರಬೇಕಾಗಿರುವಂಥ ಸೂಕ್ಷ್ಮವಾಗಿರುವಂಥದ್ದು ಏನಂತಂದ್ರೆ ಜಾಗ ಪ್ಲಸ್ ಜಾಗದ ಅಳತೆ. ಇನ್ನು ನೀವೇನಾದ್ರೂ ಅರ್ಬನ್ ಏರಿಯಾ ಅಂದ್ರೆ ನಗರ ಪ್ರದೇಶದಲ್ಲಿ ಕನಿಷ್ಠ 800 ಚದರ ಮೀಟರ್ ಜಮೀನು ಇರಬೇಕಾಗತ್ತೆ. ಇನ್ನು ರಾಷ್ಟ್ರೀಯ ಹೆದ್ದಾರಿ ಹೈವೇಯಲ್ಲಿ ಕನಿಷ್ಠ 1200 ರಿಂದ 1500 ಚದರ ಮೀಟರ್ಗಳು ಜಮೀನು ಇರಬೇಕಾಗತ್ತೆ. ಫಸ್ಟ್ ನೆನ್ಪಿಟ್ಕೊಳ್ಳಿ, ಜಮೀನು ನಿಮ್ಮ ಹೆಸರಿನಲ್ಲಿ ಇರಬೇಕು ಅಥವಾ ಕನಿಷ್ಠ 19 ರಿಂದ 30 ವರ್ಷಗಳ ಕಾಲ ದೀರ್ಘಾವಧಿಯ ಲೀಸ್ ಅಗ್ರಿಮೆಂಟ್ ಅನ್ನ ಹೊಂದಿರಬೇಕಾಗತ್ತೆ. ಜಾಗವು ಸಮದಟ್ಟವಾಗಿರಬೇಕು ಮತ್ತು ಮುಖ್ಯ ರಸ್ತೆಗೆ ಹೊಂದಿಕೊಂಡಿದ್ರೆ ತುಂಬಾನೇ ಒಳ್ಳೆಯದು. ಅರ್ಹತೆ ಏನೇನು ಬೇಕಾಗುತ್ತೆ, ನೀವು ಭಾರತೀಯ ಪ್ರಜೆಯಾಗಿರಬೇಕು. ಮುಖ್ಯವಾಗಿ ವಯಸ್ಸು 12 ರಿಂದ 60 ವರ್ಷದ ಒಳಗಿರಬೇಕಾಗುತ್ತೆ. ಕನಿಷ್ಠ ಅಂದ್ರೂ ಕೂಡ ಹಳ್ಳಿ ನೀವೇನೋ ಪಂಪನ್ನು ತೆಗಿತೀರ 10ನೇ ಕ್ಲಾಸ್ ಆಗಿರಬೇಕು, ಓದಿರಬೇಕು, ಅಥವಾ 12ನೇ ಕ್ಲಾಸು ಅಥವಾ ನೀವು ಡಿಗ್ರಿ ಏನಾದರೂ ಆಗಿದ್ರೆ ಬಟ್ ಪಾಸ್ ಆಗಿರಲೇಬೇಕು. ಇದು ಮುಖ್ಯ ಕ್ರೈಟೀರಿಯಾವನ್ನು ಕೇಳ್ತಿದ್ರೆ ನೀವೊಂದು ಪೆಟ್ರೋಲ್ ಪಂಪನ್ನು ಆರಂಭಿಸಬೇಕಾಗಿದೆ. ಇನ್ನು ಮುಖ್ಯವಾಗಿ ಬರುವಂಥ ವಿಷಯವೇ ಹೂಡಿಕೆ ಎಷ್ಟು ಬೇಕಾಗುತ್ತೆ ಸರ್. ಇನ್ವೆಸ್ಟ್ಮೆಂಟ್ ಬ್ರೇಕ್ ಡೌನ್ ಅನ್ನು ಕೊಡ್ತೀವಿ ನೋಡಿ. ಇದು ಬಹುಶಃ ಎಲ್ರಿಗೂ ಕೂಡ ಇರುವಂತಹ ದೊಡ್ಡ ಪ್ರಶ್ನೆ. ಪೆಟ್ರೋಲ್ ಪಂಪ್ ಆರಂಭಿಸಲು 2 ರೀತಿಯ ಖರ್ಚುಗಳು ಬರ್ತವೆ. ಅದನ್ನ ಫಿಕ್ಸ್ಡ್ ಮೈಂಡ್ ಸೆಟ್ ಆಗಿ ಇಟ್ಕೊಳ್ಳಿ. ಒಂದು ಸ್ಥಿರ ಹೂಡಿಕೆ ಅಂದ್ರೆ ಫಿಕ್ಸ್ಡ್ ಇನ್ವೆಸ್ಟ್ಮೆಂಟ್ ಏನೇನು ಬೇಕಾಗ್ಬೋದು ಅಂದ್ರೆ ಅಂಡರ್ಗ್ರೌಂಡ್ ಟ್ಯಾಂಕ್ಗಳು, ಮಿಷಿನ್ಗಳು, ಕ್ಯಾನೋಪಿ ಅಂದ್ರೆ ಮೇಲ್ಛಾವಣಿ, ಸೇಲ್ಸ್ ರೂಮು ಮತ್ತು ಇತರ ಸಿವಿಲ್ ಕಾಮಗಾರಿಗಳಿಗೆ ಸುಮಾರು 1 ಕೋಟಿ ರೂಪಾಯಿಂದ ಹಿಡಿದು 1.25 ಕೋಟಿವರೆಗೆ ಖರ್ಚು ಬರ್ಬೋದು. ಇದು ನೀವು ಯಾವ ಕಂಪನಿಯ ಫ್ರಾಂಚೈಸಿ ತಗೊಳ್ತಿದ್ದೀರಾ ಮತ್ತು ಅದರ ಸ್ಥಳದ ಮೇಲೆ ಅವಲಂಬಿತವಾಗಿರುತ್ತೆ. ಮೊದಲು ಅರ್ಥ ಮಾಡ್ಕೊಳ್ಳಿ. ಇನ್ನು ಎರಡನೇದು ಯಾವ ಥರ ಸರ್ ಅಂದರೆ ವರ್ಕಿಂಗ್ ಕ್ಯಾಪಿಟಲ್ ಬೇಕಾಗುತ್ತೆ ನಿಮಗೆ. ಬಿಕಾಸ್ ನೀವು ಹೂಡಿಕೆ ಮಾಡಬೇಕಲ್ಲ. ಅದು ಹೆಂಗೆ ಹೇಳ್ತೀವಿ ನೋಡಿ. ಇಂಧನವನ್ನು ಖರೀದಿಸಿ ಸಂಗ್ರಹಿಸಲು ನಿಮಗೆ ಲಿಕ್ವಿಡ್ ಕ್ಯಾಶ್ ಬೇಕಾಗುತ್ತೆ. ಕನಿಷ್ಠ 5 ದಿನಗಳ ಸ್ಟಾಕ್ ಅನ್ನು ಇಟ್ಕೊಳ್ಳಲು ಸುಮಾರು 50 ಲಕ್ಷ ರೂಪಾಯಿಂದ ಹಿಡಿದು 75 ಲಕ್ಷ ರೂಪಾಯಿವರೆಗೂ ಬೇಕಾಗಬಹುದು. ಒಟ್ಟಾರೆ ಹೂಡಿಕೆ ಎಷ್ಟು ಬೇಕಾಗುತ್ತೆ ಸರ್? ಭೂಮಿಯ ಬೆಲೆಯನ್ನು ಹೊರತುಪಡಿಸಿ ನಿಮ್ಮ ಕೈಯಲ್ಲಿ ಸುಮಾರು 1.5 ರಿಂದ ಹಿಡಿದು 2 ಕೋಟಿ ಇಟ್ಕೊಂಡ್ರೆ ತುಂಬಾನೇ ಒಳ್ಳೆಯದು. ನೀವು ಲಾಂಗ್ ಆಗಿ ವರ್ಕ್ ಮಾಡ್ಕೋಬಹುದು. ಇನ್ನು ಪರವಾನಗಿ ಮತ್ತು ಪೇಪರ್ ವರ್ಕ್ಸ್ ಏನೇನು ಬೇಕಾಗುತ್ತೆ, ಲೀಗಲ್ ಆ್ಯಂಡ್ NOCs ಅಂತ ಕರಿತೀವಿ ನಾವು ಇದನ್ನು.
ಪೆಟ್ರೋಲ್ ಪಂಪ್ ಆರಂಭಿಸುವುದು ಸುಲಭದ ಕೆಲಸವೇ ಅಲ್ವೇ ಅಲ್ಲ, ಬಿಕಾಸ್ ತುಂಬ ನಾರ್ಮ್ಸ್ಗಳಿದ್ದಾವೆ. ಇದಕ್ಕೆ ಸಾಕಷ್ಟು ಇಲಾಖೆಗಳಿಂದ ಅನುಮತಿ ಬೇಕಾಗುತ್ತೆ. ಏನೇನು ಅನುಮತಿ ಬೇಕಾಗುತ್ತೆ? NOC ಅಂತ ಕರಿತೀವಿ. ಜಿಲ್ಲಾಧಿಕಾರಿಯಿಂದ ಆಗಿರ್ಬೋದು, DC ಕಚೇರಿಯಿಂದ ಆಗಿರ್ಬೋದು, ಅಗ್ನಿಶಾಮಕ ದಳದಿಂದ ಆಗಿರ್ಬೋದು, ಪೊಲೀಸ್ ಇಲಾಖೆಯಿಂದ ಆಗಿರ್ಬೋದು, ಅರಣ್ಯ ಇಲಾಖೆಯಿಂದ ಆಗಿರ್ಬೋದು, ಎಲ್ಲವೂ ಕಡೆಯಿಂದ ನಿಮಗೆ NOCಯನ್ನು ಪಡೆದುಕೊಳ್ಳಿ. ನಿಮ್ಮ ಜಾಗ ಹೆದ್ದಾರಿಯಲ್ಲಿದ್ದರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಅನುಮತಿ ಕಡ್ಡಾಯವಾಗಿರುತ್ತೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಇನ್ನು ವ್ಯಾಪಾರ ಪರವಾನಗಿ ಬೇಕಾಗುತ್ತೆ, ಅಂದರೆ ಸ್ಥಳೀಯ ಪೌರ ಕಾರ್ಮಿಕ ಅಥವಾ ಗ್ರಾಮ ಪಂಚಾಯಿತಿ ಒಂದು ಅನುಮತಿ ಬೇಕಾಗುತ್ತೆ. ಅಷ್ಟೇ ಅಲ್ಲದೆ ನಿಮಗೆ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಕೂಡ ಒಂದು ಪ್ರಮಾಣ ಪತ್ರವನ್ನು ಪಡೆದುಕೊಳ್ಬೇಕಾಗತ್ತೆ. ಮುಖ್ಯವಾಗಿ ಎಲ್ಲರೂ ಕೇಳೋದೇನೆಂದರೆ, ಸರ್ ಇವೆಲ್ಲ ಹೇಳಿದಾಯ್ತು, ಅರ್ಜಿಯ ಪ್ರಾಸೆಸ್ ಹೇಗೆ, ಅರ್ಜಿ ಸಲ್ಲಿಸುವಂಥ ಪ್ರಕ್ರಿಯೆ ಹೇಗೆ? ಎಸ್, ಮೊದಲೇ ಒಂದು ಎಕ್ಸಾಂಪಲ್ ಕೊಡ್ತೀವಿ. ನೀವು ನಯರಾ ಎನರ್ಜಿ ಅಥವಾ ಸರ್ಕಾರಿ ಕಂಪನಿಗಳಾದಂಥ IOC, HPL, BPCL ಅಥವಾ ರಿಲಯನ್ಸ್ ಅಥವಾ ಜಿಯೋ BP ಅಂತ ಕರಿತೀವಿ ಕಂಪನಿಗಳಿಗೆ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ವೆಬ್ಸೈಟ್ ಭೇಟಿ ನೀಡಬೇಕಾಗುತ್ತೆ. ಮೊದಲನೇ ಕಂಪನಿ ಅಧಿಕೃತ ವೆಬ್ಸೈಟ್ಗಳನ್ನು ಹೋಗಿ, ಉದಾಹರಣೆಗೆ ನಾನೀಗ nairaenergy.com ಅಂತ ಒಂದು ಹೇಳ್ತಿದ್ದೀನಿ. ಅಪ್ಲಿಕೇಶನ್ ಆನ್ಲೈನಲ್ಲಿ ಲಭ್ಯವಿರುವಂತಹ ಅರ್ಜಿ ನಮೂನೆಯನ್ನು ಕೂಡ ಭರ್ತಿ ಮಾಡಿ. ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಫೆಸಿಬಿಲಿಟಿ ಸ್ಟಡಿ ಅಂತ ಕರಿತೀವಿ. ಏನದು? ಅರ್ಜಿಯ ನಂತರ ಕಂಪನಿ ಸೇಲ್ಸ್ ತಂಡ ನಿಮ್ಮ ಜಾಗಕ್ಕೆ ಭೇಟಿ ನೀಡುತ್ತೆ. ಸರ್ ಇದರಿಂದ ನಮಗೇನು ಉಪಯೋಗ ಹೇಳ್ತೀನಿ ನೋಡಿ. ಅಲ್ಲಿ ದಿನಕ್ಕೆ ಎಷ್ಟು ವಾಹನಗಳು ಓಡಾಡ್ತೇವೆ, ಅಲ್ಲಿ ಪಂಪ್ ಮಾಡಿದರೆ ಲಾಭ ಇದೆಯಾ, ಎಲ್ಲವನ್ನು ಕೂಡ ಅವರು ಅಳತೆಯನ್ನು ಮಾಡ್ತಾರೆ. ಸೊ ಅವ್ರಿಗೆ ಅಳದಾಗ ಏನಾಗುತ್ತೆ, ನೀವು ಎಷ್ಟು ಪ್ರಾಫಿಟ್ ಮಾಡ್ಬೋದು, ಎಷ್ಟು ಸೇಲ್ ಆಗ್ಬೋದು ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗುತ್ತೆ. ಇನ್ನು ಅನುಮೋದನೆ ಯಾವ ಥರ? ನಿಮ್ಮ ಜಾಗ ಮತ್ತು ಪ್ರೊಫೈಲ್ ಇಷ್ಟವಾಗಿದ್ದರೆ ಮಾತ್ರ ಕಂಪನಿ ನಿಮಗೆ ಲೆಟರ್ ಆಫ್ ಇಂಟೆಂಟನ್ನು ಕೊಡುತ್ತೆ. ಸೊ ನೀವು ಶುರು ಮಾಡಬಹುದು ಅಂತ. ನಿರ್ಮಾಣ ಯಾವ ಥರ? ನಂತರ ಅವರ ಮಾರ್ಗದರ್ಶನದಂತೆ ಪಂಪ್ ಕಟ್ಟಡವನ್ನು ಶುರು ಮಾಡಬೇಕಾಗತ್ತೆ, ಮಿಷನರೀಸ್ಗಳನ್ನು ಅಳವಡಿಸಬೇಕಾಗುತ್ತೆ. ಎಲ್ಲವೂ ಕೂಡ ಕೆಲವೊಂದು ಸಾರಿ ನೀವೇ ಇನ್ವೆಸ್ಟನ್ನು ಮಾಡಬೇಕಾಗತ್ತೆ. ಇನ್ನು ಡೀಲರ್ಶಿಪ್ ಪಡೆದುಕೊಳ್ಳಲು ಅಥವಾ ಬೇಕಾಗಿರುವಂಥ ಡೀಟೇಲ್ಸ್, ದಾಖಲೆಗಳು, ಡಾಕ್ಯುಮೆಂಟ್ಸ್ ಏನಾದ್ರು ಕೇಳ್ಬೋದಾ ಸರ್ ಅಂದರೆ, ದಯವಿಟ್ಟು ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಈಗ ಅತಿ ಮುಖ್ಯವಾಗಿರುವಂಥ ಭಾಗಕ್ಕೆ ಬರೋಣ. ನೀವು ಅಪ್ಲೈ ಮಾಡುವ ಮುನ್ನ ಈ ಕೆಳಗಿನ ದಾಖಲೆಗಳನ್ನು ಸಿದ್ಧಪಡಿಸ್ಕೊಳ್ಳಿ. ಪೆಟ್ರೋಲ್ ಪಂಪ್ ಡೀಲರ್ಶಿಪ್ ಪಡೆದುಕೊಳ್ಳಲು ಮುಖ್ಯವಾಗಿರುವಂಥ ಈ 3 ವಿವಿಧ ದಾಖಲೆಗಳು ಬೇಕಾಗುತ್ತೆ. ವೈಯಕ್ತಿಕ ದಾಖಲೆಗಳು ಅಂದರೆ ಪರ್ಸನಲ್ ಡಾಕ್ಯುಮೆಂಟ್ಸ್ಗಳು ಕೇಳ್ತಾರೆ. ಯಾವುದಾದ್ರು ಪರ್ಸನಲ್ ಡಾಕ್ಯುಮೆಂಟ್ಸ್ಗಳು? ಗುರುತಿನ ಚೀಟಿ ಅಂತ ನಾವು ಕರಿಬಹುದಲ್ವಾ. ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಅಥವಾ ವೋಟರ್ ID. ಇನ್ನು ವಯಸ್ಸಿನ ಒಂದು ಕನ್ಫರ್ಮೇಷನ್ಗೋಸ್ಕರ 10th ಪಾಸ್ ಆಗಿರುವಂಥದ್ದು ಅಥವಾ ಅದರ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಅಥವಾ ಜನನ ಪ್ರಮಾಣ ಪತ್ರ ಬೇಕಾಗ್ಬೋದು. ಇನ್ನು 21 ವರ್ಷದಿಂದ ಹಿಡಿದು 60 ವರ್ಷದ ಒಳಗಿರಬೇಕು. ಶೈಕ್ಷಣಿಕ ದಾಖಲೆ ಕನಿಷ್ಠ 10ನೇ ತರಗತಿ ಪಾಸ್ ಆಗಿರಬೇಕು ಹಳ್ಳಿಯವರಾಗಿದ್ದರೆ, ಅಥವಾ ಪದವಿ ಪ್ರಮಾಣ ಪತ್ರ ಬೇಕಾಗಿರುತ್ತೆ ಸಿಟಿಲಿ ನೀವೇನೋ ಮಾಡೋದಾಯ್ತದೆ. ವಾಸಸ್ಥಳ ದೃಢೀಕರಣ ಬೇಕಾಗುತ್ತೆ, ಅಂದರೆ ರೇಷನ್ ಕಾರ್ಡ್ ಅಥವಾ ಎಲೆಕ್ಟ್ರಿಸಿಟಿ ಬಿಲ್. ಫೋಟೋ ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಬೇಕಾಗುತ್ತೆ. ಇನ್ನು ಜಮೀನಿನ ದಾಖಲೆಗಳು ಅಂದರೆ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ಗಳು ಅತಿ ಮುಖ್ಯ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ. ಅಂದರೆ ಹಕ್ಕುಪತ್ರ, ಟೈಟಲ್ ಡೀಡ್ ಅಂತ ಕರಿತೀವಿ. ಜಾಗ ನಿಮ್ಮ ಹೆಸರಲ್ಲಿದ್ದರೆ ತುಂಬಾ ಒಳ್ಳೆಯದು, ಅದು ಸೂಪರ್. RTC ಅಥವಾ ಸೇಲ್ ಡೀಡ್ ಬೇಕಾಗುತ್ತೆ. ಲೀಸ್ ಅಗ್ರಿಮೆಂಟ್ ಇದ್ದರೆ ಲೀಸ್ ಡೀಡ್ ಬೇಕಾಗುತ್ತೆ. ಜಾಗ ನಿಮ್ಮದಾಗಿದ್ದರೆ ಕನಿಷ್ಠ 19ರಿಂದ 30 ವರ್ಷಗಳವರೆಗೆ ನಿಮಗೆ ನೋಂದಾಯಿತ ಲೀಸ್ ಪೇಪರ್ ಇರಬೇಕಾಗುತ್ತೆ. ನಕ್ಷೆ ಅಂದರೆ ಸೈಟ್ ಮ್ಯಾಪ್ ಬೇಕಾಗುತ್ತೆ, ಅಂದರೆ ಜಾಗದ ಅಳತೆ ಮತ್ತು ಗಡಿಗಳನ್ನು ತೋರಿಸುವಂಥ ಅಧಿಕೃತ ಬ್ಲೂ ಪ್ರಿಂಟನ್ನು ಕೇಳ್ತಾರೆ. ಇನ್ನು NA ಸರ್ಟಿಫಿಕೇಟ್, ಕೃಷಿ ಭೂಮಿಯನ್ನು ಕೃಷಿಯೇತರ ನಾನ್ ಅಗ್ರಿಕಲ್ಚರ್ಡ್ ಉದ್ದೇಶಕ್ಕೆ ಬದಲಾಯಿಸಿದ ದಾಖಲೆಗಳಿದ್ರೆ ಬೇಕಾಗುತ್ತೆ. ಹಣಕಾಸು ಮತ್ತು ಇತರ ದಾಖಲೆಗಳು ಅಂದರೆ ಫಿನಾನ್ಷಿಯಲ್ ಆ್ಯಂಡ್ ಅದರ್ಸ್ ಡಾಕ್ಯುಮೆಂಟ್ಸ್ಗಳನ್ನು ಕೇಳ್ಬೋದು. ಅಂದರೆ ಬ್ಯಾಂಕ್ ಸ್ಟೇಟ್ಮೆಂಟ್, ನಿಮ್ಮ ಆರ್ಥಿಕ ಸಾಮರ್ಥ್ಯ ತೋರಿಸ್ಕೊಳ್ಳಲು ಕಳೆದ 6 ತಿಂಗಳ ಸ್ಟೇಟ್ಮೆಂಟ್, ನೆಟ್ವರ್ತ್ ಸರ್ಟಿಫಿಕೇಟ್ ಅಂದರೆ ಚಾರ್ಟರ್ಡ್ ಅಕೌಂಟ್ CA ಇಂದ ನೀಡಿರುವಂಥ ಆಸ್ತಿ ಮೌಲ್ಯದ ಪ್ರಮಾಣ ಪತ್ರ ಬೇಕಾಗುತ್ತೆ. ಇನ್ನು ಸಾಲ್ವೆನ್ಸಿ ಸರ್ಟಿಫಿಕೇಟ್, ಬ್ಯಾಂಕ್ನಿಂದ ಪಡೆದ ಅಧಿಕೃತ ಸದೃಢತೆಯ ಪತ್ರ ಬೇಕಾಗುತ್ತೆ. ಪೊಲೀಸ್ ಕ್ಲಿಯರೆನ್ಸ್ ಬೇಕಾಗುತ್ತೆ, PCC. ನಿಮ್ಮ ಮೇಲೆ ಯಾವುದೇ ರೀತಿಯ ಕ್ರಿಮಿನಲ್ ಕೇಸ್ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ. ಇನ್ನು ಫೈನಲ್ ಕನ್ಕ್ಲೂಷನ್ ಹೇಳ್ಬಿಡಲ್ಲ, ಇವೆಲ್ಲ ಡಾಕ್ಯುಮೆಂಟ್ಸ್ಗಳೆಲ್ಲ ಓಕೆ ಸರ್ ಅಂತ ಅಂದಮೇಲೆ, ನೋಡೋದಲ್ಲ ಸ್ನೇಹಿತರೆ, ಪೆಟ್ರೋಲ್ ಪಂಪ್ ವ್ಯವಹಾರ ಅನ್ನೋದು ಒಂದು ದೊಡ್ಡ ಹೂಡಿಕೆ ಜೊತೆಗೆ ದೊಡ್ಡ ಜವಾಬ್ದಾರಿ ಕೂಡ ಹೌದು. ಆರಂಭದಲ್ಲಿ ಸ್ವಲ್ಪ ಕಷ್ಟ ಅನಿಸ್ಬೋದು, ಒಮ್ಮೆ ಸೆಟ್ ಆಯಿತು ಅಂದರೆ ನಿಜವಾಗ್ಲೂ ನಿಮಗೊಂದು ಶಾಶ್ವತವಾಗಿರುವಂಥ ಆದಾಯ ಮೂಲ ಸಿಕ್ಕಂತೆ. ಇವತ್ತಿನ ಕಾಲದಲ್ಲಿ ಪೆಟ್ರೋಲ್ ಪಂಪ್ ಜೊತೆಗೆ EV ಚಾರ್ಜಿಂಗ್ ಸ್ಟೇಷನ್ ಅಥವಾ ಸಣ್ಣದೊಂದು ಕೆಫೆಟೇರಿಯಾ ಆರಂಭಿಸಿದರೆ ನಿಮ್ಮ ಲಾಭ ಕೂಡ ಸೂಪರ್ ಆಗಿರುತ್ತೆ, ಹೆಚ್ಚಾಗಿರುತ್ತೆ. ಈ ಮಾಹಿತಿ ನಿಮಗೆ ನಿಜವಾಗ್ಲೂ ಉಪಯುಕ್ತ ಅನಿಸಿದ್ರೆ, ಇಂಥದೇ ವ್ಯವಹಾರದ ಬಗ್ಗೆ ಆಸಕ್ತಿ ಇರುವಂಥ ಕಂಟೆಂಟ್ಗಳು ನಿಮ್ಗೆ ಬೇಕಾಗಿದ್ದರೆ ಈ ವಿಡಿಯೋನ ಮೊದಲನೇ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಗೆ ಯಾವುದೇ ರೀತಿಯ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಅದನ್ನು ಪರ್ಸನಲ್ ಆಗಿ ರಿಪ್ಲೈ ಮಾಡ್ತೀನಿ. ನೀವೇನೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವಾ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಿಸ್ ಇಸ್ ಬಾಸ್ವಾಲಾ ಚಂದನ್ ಸೈನಿಂಗ್ ಆಫ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.